टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹಮ್ಮಿಕೊಂಡಿರತಕ್ಕಂತ ಜನಾಕ್ರೋಶ ಯಾತ್ರೆ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಮೈಸೂರಿನಿಂದ ಆರಂಭ ಆಗಿರತಕ್ಕಂತ ಈ ಒಂದು ಜನಾಕ್ರೋಶ ಯಾತ್ರೆ ಮಂಡ್ಯ ಮುಗಿಸಿ ಹಾಸನ ಮುಗಿಸಿ ಇವತ್ತು ಮಡಿಕೇರಿ ಮತ್ತೆ ಕರಾವಳಿ ಭಾಗದ ಹೊರಟಿದೆ. ಈ ಯಾತ್ರೆ ಹೇಗೆ ನಡೀತಾ ಇದೆ, ಜನರ ಒಂದು ಸ್ಪಂದನೆ ಹೇಗಿದೆ ಅಂತ ಮಾತಾಡ್ಲಿಕ್ಕೆ ವಿಜೇಂದ್ರ ನಮ್ಮ ಜೊತೆಗಿದ್ದಾರೆ. ಹೇಳಿ ಸರ್, ಈ ಒಂದು ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ನೀವು ನಡೆಸ್ತಿರ್ತಕ್ಕಂಥ ಈ ಒಂದು ಜನಾಕ್ರೋಶ ಯಾತ್ರೆಯ ಸ್ಪಂದನೆ ಹೇಗಿದೆ ಸರ್? ಈ 3 ದಿನದ ಹೋರಾಟ ಯಾವ ರೀತಿ ಮುಂದುವರಿತಾ ಇದೆ ಸರ್? ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಳೆದ 20 ತಿಂಗಳಲ್ಲಿ 48-50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಹಾಲಿಂದ ಹಿಡ್ಕೊಂಡು ವಿದ್ಯುತ್ ದರವನ್ನು ಜಾಸ್ತಿ ಮಾಡಿದ್ದಾರೆ, ಪೆಟ್ರೋಲ್ ಡೀಸೆಲ್ ದರವನ್ನು ಜಾಸ್ತಿ ಮಾಡಿದ್ದಾರೆ, ಕಸದ ಮೇಲೂ ಕೂಡ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಮುಸಲ್ಮಾನರ ಓಲೈಕೆ ರಾಜಕಾರಣ ಈ ವಿಚಾರವನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿ SCP, SP, TSP ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ 38,500 ಕೋಟಿಯನ್ನು ಬೇರೆ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ಕೊಂಡಿದ್ದರೆ ದುರುಪಯೋಗನೂ ಕೂಡ ಆಗಿದೆ. ಎಲ್ಲ ವಿಚಾರ ಇಟ್ಕೊಂಡು ನಾವು ರಾಜ್ಯದ ಜನರ ಮುಂದೆ ಹೋಗ್ತಾ ಇದ್ದೇವೆ. ಜನರಿಗಾಗಲೇ ಬೇಸತ್ತಿದ್ದಾರೆ. ಹಾಗಾಗಿ ಜನರಿಗೆ ಸರ್ಕಾರದ ಮುಖವಾಡವನ್ನು ಕಳಿಸ್ತಕ್ಕಂಥ ಕೆಲಸ ಜನರ ಮುಂದೆ ಹೋಗಿ ನಾವು ಮಾಡ್ತಾ ಇದ್ದೇವೆ. ನೀವು ಸರ್ಕಾರ ಜನವಿರೋಧ ಅಂತೇಳಿ ಜನರ ಮುಂದೆ ಹೋಗ್ತಾ ಇದ್ದಾರೆ, ಆದ್ರೆ ಸಿದ್ದರಾಮಯ್ಯ ಹೇಳ್ತಾರೆ ಇಂಥ ಒಂದು ಜನವಿರೋಧ ವಿರೋಧ ಪಕ್ಷ ಇದುವರೆಗೆ ನಾನು ನೋಡ್ಲೇ ಇಲ್ಲ ಅಂತಕ್ಕಂಥ ಆರೋಪವನ್ನು ಸಿದ್ದರಾಮಯ್ಯ ಮಾಡ್ತಾರೆ. ಅವ್ರು ಏನು ಬೇಕಾದ್ರೆ ಹೇಳಿಕೊಳ್ಳಿ, ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವರ ಮಂತ್ರಿಮಂಡಲದ ಸದಸ್ಯರಿಗೆ ನಾನು ಹೇಳೋದು, ಬೆಂಗಳೂರಲ್ಲಿ ಕೂತ್ಕೊಂಡ್ರೆ ವಾಸ್ತವಿಕ ಸತ್ಯ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. AC ರೂಮಿಂದ ಹೊರಗೆ ಬಂದು ಹಳ್ಳಿಗಳಿಗೆ ಹೋಗಿ ರಾಜ್ಯ ಜನರು ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ನಿಮ್ಮ ಸರ್ಕಾರದಿಂದ ತತ್ತರಿಸಿ ಹೋಗಿದ್ದಾರೆ, ನಿಮ್ಮ ನೀತಿಗಳಿಂದ ಯಾವ ರೀತಿ ಜನರ ಮೇಲೆ ಬರೆ ಎಳಿತಕ್ಕಂಥ ಕೆಲಸ ಮಾಡಿದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಅವರು ಬೆಂಗಳೂರು ಬಿಟ್ಟು ಹೊರಗೆ ಬರಲಿ. ರಾಜ್ಯದ ಮುಖ್ಯಮಂತ್ರಿಗಳು, ಅವರು ಬೆಂಗಳೂರಿನ ಮುಖ್ಯಮಂತ್ರಿಗಳಲ್ಲ.